आदिभ्यो ब्रह्मविद्या संप्रदायकर्तृभ्यो सर्वोपप्लवरहित प्रज्ञानघनः प्रत्यगर्थो ब्रह्मैवाहमस्मि नमामि भगवत्पादं शङ्करं लोकशङ्करं शङ्करं श्रीमच्छङ्कर भगवत्पूज्यपादगुरुभ्यो नमः। वन्दे तं वेदवेदान्तसारज्ञं तद्गुरुं प्रणतोऽस्म्यहम्। सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म समृद्धि अथ खलु आशीः समृद्धिः उपसरणानीत्युपासीत इत्युपासीत येन साम्नास्तोष्यन् स्यात् नास्तोष्यन् स्यात् तत्सामोपधावे तत्सामोपधावेत्। अथ खलु आशीः समृद्धिः उपसरणानीत्युपासीत येन साम्नास्तोष्यन् स्यात् तत्सामोपधावेत्। खलु आशीः समृद्धिः उपसरणानि इति उपासीत येन साम्ना स्तोष्यन् स्यात् तत् साम उपधावेत्। ಅಥ ಇನ್ನು ಖಲು ಅಲ್ಲವೇ ಇದು ವಾಕ್ಯಾಲಂಕಾರ ಖಲು ಅಲ್ಲ. ಆಶೀಹಿನೇ ಆಶೀ ಸಮೃದ್ಧಿ ಬೈಕೆಗಳನ್ನೆಲ್ಲ ಈಡೇರಿಸುವಂಥದ್ದು, ಬೈಕೆಗಳು ಸಮೃದ್ಧವಾಗುವಂಥದ್ದು. ಉಪಸರಣಾಗಿ ಬಳಿ ಸಾರುವಂಥವುಗಳು, ಆಶೆಗಳನ್ನೆಲ್ಲ ಈಡೇರಿಸುವಂಥದ್ದು, ಅವಶ್ಯವಾಗಿ ಬಳಿ ಸಾರುವಂಥದ್ದು. ಅದನ್ನ ಅಂಥೇಳಿ ಉಪಾಸನೆ ಮಾಡಬೇಕಂತೆ ಉದ್ಗೀತವನ್ನ. ಯಾವುದನ್ನ ಏನ ಸಾಮನ ಸ್ತೋಷ, ಯಾವ ಸಾಮದಿಂದ ಸ್ತೋತ್ರ ಮಾಡಬೇಕು ಅಂದ್ಕೊಳ್ತಾನೋ ಆ ಸಾಮ ಹತ್ರಕ್ಕೆ ಹೋಗ್ಬೇಕಂತೆ. ಸಾಮ ಹತ್ರ ಹೋಗ್ಬೇಕು ಅಂದ್ರೆ ಸಾಮದ ಋಷಿ ಛಂದಸ್ಸು ದೇವತೆ ತಿಳ್ಕೋಬೇಕು ಅಂತ ಅರ್ಥ. ಅಥ ಖಲು ಇದಾನೀಂ ಆಶೀಸ್ ಸಮೃದ್ಧಿಃ ಇದಾನೀಂ ಆಶೀಸ್ ಸಮೃದ್ಧಿಃ ಆಶಿಷಃ ಕಾಮಸ್ಯ ಸಮೃದ್ಧಿಃ ಆಶಿಷಃ ಕಾಮಸ್ಯ ಸಮೃದ್ಧಿಃ ಯಥಾ ಭವೇತ್ ತದುಚ್ಯತೆ ಇತಿ ವಾಕ್ಯಶೇಷಃ. ತದುಚ್ಯತೆ ಇತಿ ವಾಕ್ಯಶೇಷಃ. ಅಥ ಖಲು ಅಂದ್ರೆ ಈಗ ಇನ್ನು ಅಂತ. ಅಥ ಖಲು ಅಂದ್ರೆ ಈಗ ಇನ್ನು ಆಶೀಸ್ ಸಮೃದ್ಧಿಯಿಂದ ಇದಾನಿಂ ತಥಾ ಅಥ ಖಲು ಇದಾನಿಂ ಈಗ ಆಶೀಸ್ ಸಮೃದ್ಧಿಯಿಂದ ಆಶಿಷಃ ಅಂದ್ರೆ ಕಾಮಸ್ಯ ಬೈಕೆಗಳ ಸಮೃದ್ಧಿ. ಏನ್ ಬೈಕೆ ಇದ್ರು ಬೈಕೆ ಈಡೇರುವಂಥದ್ದಾಗಿರುವ ಒಂದು ವಿಚಾರನ ಹೇಳ್ತೀವಿ. ಯಾವ ಕಾರಣದಿಂದ ಯಾವ ರೀತಿಯಿಂದ ಅದ ಬೈಕೆಗಳು ಈಡೇರುತ್ತದೆಯೋ ಅದನ್ನು ಹೇಳಲಾಗತ್ತೆ ಅಂತ ಅರ್ಥ. ನಮ್ಮ ಇಷ್ಟಾರ್ಥವು ಈಡೇರೋದಕ್ಕೆ ಉಪಾಯವಾದ, ಇಷ್ಟಾರ್ಥವು ಈಡೇರೋದಕ್ಕೆ ಕಾರಣವಾಗಿರ್ತಕ್ಕಂತಹ ಸಾಧನವನ್ನ ಹೇಳ್ತೀವಿ ಅಂತ ವಾಕ್ಯಕ್ಕೆ ಸೇರಿಸ್ಕೋಬೇಕಂತೆ. ಉಪಸರಣಾನಿ ಉಪಸರ್ತವ್ಯಾನಿ ಉಪಸರಣಾನಿ ಉಪಸರ್ತವ್ಯಾನಿ ಉಪಗಂತವ್ಯಾನಿ ಧ್ಯೇಯಾನಿ ಇತ್ಯರ್ಥಃ. ಉಪಗಂತವ್ಯಾನಿ ಧ್ಯೇಯಾನಿ ಇತ್ಯರ್ಥಃ. ಉಪಸರಣಾತ್ ಮೂಲಪದ, ಅದಕ್ಕೆ ಉಪಸರ್ತವ್ಯ ಭಾಷ್ಯ ಅಂದ್ರೆ ಉಪಗಂತವ್ಯ ವಿವರಣೆ. ಹತ್ರಕ್ಕೆ ಹೋಗ್ಬೇಕಾಗಿರೋದು, ಅದನ್ನ ಚಿಂತನೆ ಮಾಡ್ಬೇಕಾಗಿರೋದು ಅಂತ ಅರ್ಥ. ಅವಶ್ಯವಾಗಿ ಚಿಂತನೆ ಮಾಡಲೇಬೇಕಾಗಿರುವಂಥದ್ದು. ಕಥಂ 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 ಇತ್ಯುಪಾಸೀತ ಹೇಗೆ ಅಂದರೆ ಈ ರೀತಿ ಉಪಾಸನೆ ಮಾಡಬೇಕು ಅಂತ ಈಗ ಮುಂದೆ ಹೇಳುವಂತಹ ಏಮ ಉಪಾಸೀತ ಅರ್ಥ. ಏಮ ಉಪಾಸೀತ ಇತಿಯಿಂದ ಯಾವ ಅರ್ಥದಲ್ಲಿ ಈ ರೀತಿ ಉಪಾಸನೆ ಮಾಡಬೇಕು ಅಂತ ಅರ್ಥವಂತೆ. ತದ್ಯಥಾ ಏನ ಸಾಮ್ನ ಏನ ಸಾಮ ವಿಶೇಷೇಣ ತದ್ಯಥಾ ಏನ ಸಾಮ್ನ ಏನ ಸಾಮ ವಿಶೇಷೇಣ ಸ್ತೋಷ್ಯನ್ ಸ್ತುತಿಂ ಕರಿಷ್ಯನ್ ಸ್ಯಾತ್ ಸ್ತೋಷ್ಯನ್ ಸ್ತುತಿಂ ಕರಿಷ್ಯನ್ ಸ್ಯಾತ್ ಭವೇದ್ಗಾತ ಭವೇದುದ್ಗಾತ ತತ್ ಸಾಮ ಉಪಧಾವೇತ್ ಸಾಮ ಉಪಧಾವೇತ್ ಉಪಸರೇ ಚಿಂತಯೇತ್ ಉತ್ಪತ್ತ್ಯಾದಿಭಿಃ. ರಸಂತರ ಸಾಮ, ಬೃಹತ್ ಸಾಮ, ವೈರೂಪ ಸಾಮ, ವೈರಾಜ ಸಾಮ, ಶಾಕ್ರ ಸಾಮ, ರೈವತ ಸಾಮ ಅಂತ ಅನೇಕ ಸಾಮ ಇದೆ. ಆ ಸಾಮದಲ್ಲಿ ಯಾವ ಸಾಮವನ್ನು ಅವನು ವಿಶೇಷದಿಂದ ಅವನು ಸ್ತೋತ್ರ ಮಾಡಬೇಕು ಅನ್ಕೋತಾನ. ಇವಾಗ ರಸಂತರ ಸಾಮ ಹೇಳ್ಬೇಕು, ಬೃಹತ್ ಸಾಮ ಹೇಳ್ಬೇಕು, ವಾಮಿ ದಿಹವಾಮಿ ಅದೇ ಬೃಹತ್ ಸಾಮ ಹೇಳ್ಬೇಕು ಅಂತ ಹೊರಟಾಗ ಅವಾಗ ಉದ್ಘಾತವಾದವನು ಯಾವ ಋಕ್ಕಿಂದ ಹುಟ್ಟಿದ್ದು ಅಂತ ವಿಷಯ ಮಾಡಬೇಕು. ಅದಕ್ಕೆ ದೇವತೆ ಯಾವುದೋ ಅಂತ, ಛಂದಸ್ಸೇನು, ಋಷಿ ಯಾವುದು ಅಂತ ಇದೆಲ್ಲವನ್ನು ಚಿಂತಿಸ್ಬೇಕಂತೆ. ಉತ್ಪತ್ತಿಯಾದ್ಮೇಲೆ ಯಾವ ಋಕ್ಕಿಂದ ಹುಟ್ಟಿದೆ, ಯಾವ ಛಂದಸ್ಕವಾಗಿದೆ, ಯಾವ ದೇವತಾಕವಾಗಿದೆ ಎಂಬುದನ್ನ ಉತ್ಪತ್ತಿಯ ಮುಂತಾದವುಗಳ ಮೂಲಕವಾಗಿ ಆ ಸಾಮವನ್ನು ಬಳಸಾರಬೇಕಂತೆ. ಇದರ ಸ್ವರೂಪ ಇದು ಈ ಋಕ್ಕಿಂದ ಬಂದಿದೆ, ಈ ಛಂದಸ್ಕವಾಗಿದೆ, ಇಂಥ ದೇವತೆಯಾಗಿದೆ, ಈ ಋಷಿಯಾಗಿದೆ ಅಂತ ಹೇಳಿ 4 ಕಂತು ತಿಳ್ಕೊಬೇಕಂತೆ. ಉತ್ಪತ್ತ್ಯಾದಿ
ಉತ್ಪತ್ತಿಯಿಂದ ಹುಟ್ಟಿದ್ದು ಅಂತ. ಯಾವ ಸಾಮ ಯಾವ ರೀತಿಯಿಂದ ಹುಟ್ಟಿದೆ ಅಂತ ಕಯಾನ್ಸಿತ ಆಬಹುದು. ಈಗ ಅದು ಆ ಸಾಮಗಾಮ ಮುಂದೆ ಗೊತ್ತಾಗಲ್ಲ, ಋಕ್ ಯಾವುದು ಅಂತ ಗೊತ್ತಾಗಲ್ಲ. ಗಾನ ಮಾಡಿಸಿಬೇಕಾದ್ರೆ ಕಯಾನ್ಸಿತ ಆಬಹುದು ಗಾನ ಮಾಡಿಸಿರ್ತಾರೆ. ಆ ಗಾನ ಕೇಳ್ತಾ ಇದ್ರೆ ಏನ್ ಗಾನವಪ್ಪ ಅದು. ಚೀತಾಮೃತಂ ಯಸ್ಯಾಮೃಚೀತಾಮೃಚಂ ಯದಾರ್ಷೇಯಂ ತಮೃಷಿಂ ಯದಾರ್ಷೇಯಂ ತಮೃಷಿಂ ಯಾಂ ದೇವತಾಮಭಿಷ್ಟೋಷಿಂ ಸ್ಯಾತ್ ಯಾಂ ದೇವತಾಮವಿಷ್ಟೋಷ್ಯನ್ ಸ್ಯಾತ್ ತಾಂ ದೇವತಾಮುಪಧಾವೇ ತಾಂ ದೇವತಾಮುಪಧಾವೇತ್. ಯಸ್ಯಾಮೃಚಿತಾಮೃಚಂ ಯದಾರ್ಷೇಯಂ ತಮೃಷಿಂ ಯಾಂ ದೇವತಾಮವಿಷ್ಟೋಷ್ಯನ್ ಸ್ಯಾತ್ ತಾಂ ದೇವತಾಂ. ಯಸ್ಯಾಂ ರುಚಿ ತಾಂ ರುಚಂ ಯತ್ ಆರ್ಷೇಯಂ ತಂ ಋಷಿಂ ಯಾಂ ದೇವತಾಂ ಅಭಿಷ್ಟೋಷ್ಯನ್ ಸ್ಯಾತ್ ತಾಂ ದೇವತಾಂ ಉಪಧಾವೇತ್. ಉತ್ಪತ್ತಿಯಾದಿಗಳು ಚಿಂತನೆ ಮಾಡಬೇಕು ಅಂದ್ರು ಹಿಂದಿನ 42ನೇ ಪ್ಯಾರಾದಲ್ಲಿ. ಉತ್ಪತ್ತಿಯಾದಿಗಳು ಚಿಂತನೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೆ. ಯಾವ ಋಕ್ ಯಸ್ಯಾಂ ಋಷಿ ಋಕ್ಷಬ್ದಸ್ಯಲಿಂಗ ಯಸ್ಯಾಂ ಋಷಿಯನ್ನು ಯಾವ ಋಕ್ಕಿನಲ್ಲಿ ಈ ಸಾಮವಿದೆಯೋ ಆ ಋಕ್ಕನ್ನು ಈ ಋಕ್ಕದ ಹೇಳ್ತಿದ್ರ ಗೊತ್ತಾಯ್ತು ಅಂತ ಹೇಳಿ ಇದು ಕಯಾಶಿತ ಹೋದ್ವಾ, ಇದು ಪಾವಿದ್ಯಾವಾಮೇನ, ಇದು ಆಭಿತ್ವಾಶೂರನು ಹನುಮನ. ಸರಿ, ಅದೇ ಮೃನ್ಮಂತ್ರ ತಿಳ್ಕೋಬೇಕು. ಆಮೇಲೆ ಯಾವ ಋಷಿ ಅದಕ್ಕೆ ಆ ಮಂತ್ರಕ್ಕೆ ಋಷಿ ಯಾವುದು ಅನ್ನೋದನ್ನು ಗೊತ್ತಾಗಬೇಕು. ಯಾವ ಋಷಿ ಆಗಿದೆಯೋ ಆ ಋಷಿ ಹತ್ರಕ್ಕೆ ಹೋಗ್ಬೇಕು ಮನಸ್ಸು. ಯಾವ ಮಂತ್ರ ಮೂಲ ಮಂತ್ರದಿಂದ ಬಂದಿದೆ ಋಗ್ಮಂತ್ರದಿಂದ ಋಗ್ಮಂತ್ರಕ್ಕೆ ಹೋಗ್ಬೇಕು. ಆಮೇಲೆ ಅದಕ್ಕೆ ಋಷಿ ಯಾವುದೋ ಆ ಋಷಿನ ಜ್ಞಾಪಿಸ್ಕೋಬೇಕು. ಆಮೇಲೆ ದೇವತೆ ಯಾವುದೋ ಆ ಮಂತ್ರಕ್ಕೆ ಆ ದೇವತೆಯನ್ನು ಜ್ಞಾಪಿಸ್ಕೋಬೇಕು. ಹಾಗೆ ಈ ರೀತಿ ಇದೇ ಉತ್ಪತ್ತಿಯಾದಿಗಳು ಚಿಂತನೆ ಮಾಡೋದು ಅಂದ್ರೆ ಇದನ್ನು ಮಾಡ್ಕೊಂಡ್ಬಿಟ್ಟು ಆಮೇಲೆ ಗಾನ ಮಾಡ್ಬೇಕಂತೆ. ಗಾನ ಮಾಡ್ತಾ ಆ ದೇವತಾ ಭಾವನೆಯಿಂದ ಭಾವಿತನಾಗಿ ಅದರಿಂದ ಅನುಗ್ರಹ ಹೊಂದಿ ಒಂದು ವಿಶೇಷತೆಯನ್ನು ಪಡ್ಕೊಳ್ತಾನೆ. ಅದರ ಅನುಗ್ರಹ ಫಲ ಪಡ್ಕೊ ಶಾಸ್ತ್ರದೃಷ್ಟೋ ದೃಷ್ಟ ಸ್ವರ್ಗೋವಾ ಸಂಪದ್ವಾ ಫಲಾಂತರ ಭವತಿ. ಯಸ್ಯಾಂ ರುಚಿ ತತ್ಸಾಮ ತಾಂಚ ರುಚಂ ಉಪಧಾವೇತ್. ಯಸ್ಯಾಂ ರುಚಿ ತಚ್ಛಾಮ ತಾಂಚ ರುಚಂ ಉಪಧಾವೇತ್. ದೇವತಾದಿಭಿಃ ದೇವತಾದಿಭಿಃ ಯಾವ ಋಕ್ಕಿನಲ್ಲಿ ಆ ಸಾಮವಿದೆಯೋ ಆ ಋಕ್ಕನ್ನು ದೇವತಾದಿಗಳ ಮೂಲಕವಾಗಿ ಬರೀಪದ ದೇವತೆ ಋಷಿ ಛಂದಸ್ಸು ಎಲ್ಲ ಕಾಲ ನೀವು ಇದ್ ಮಾಡಿದ್ದಾರೆ. ಅಯ್ಯೋ ಆ ಗಣ ಯಾವುದು ಅದು ಯಾವ್ದೋ ತಾಳಿದು ಅತಿ ಅದೆಲ್ಲ ಇವ್ರದ್ದು ಪ್ರತಿಷ್ಠೆ ಆಗಿರೋದು. ಅಕ್ಷಕ್ಷಕ್ಕೂ ದೇವತೆ ಅಕ್ಷಕ್ಷಕ್ಕೂ ಇದು ಹುಚ್ಚದು ಅದೆಲ್ಲ ಏನ್ ಬೇಕಿಲ್ಲ. ಋಷಿ ಛಂದಸ್ಸು ದೇವತೆ ಮಂತ್ರ ಅದನ್ನು ತಿಳ್ಕೊಂಡು ದೇವತಾಸ್ತವ ಅರ್ಥಜ್ಞಾನ ಇರ್ಬೇಕು. ಭಕ್ತಿಗೆ ಅರ್ಥಜ್ಞಾನ ಇದ್ದು ದೇವತಾ ಜ್ಞಾನ ಇದ್ದು ಛಂದಸ್ಸು ಜ್ಞಾಪಕ ಇದ್ದು ಸಾಕು. ಯದಾ ಋಷಿಂ ಸಾಮ ತಂಚ ಋಷಿಂ ಜಾಶೇಯಂ ಸಾಮ ತಂಚ ಋಷಿ. ಯಾವ ಋಷಿಯನ್ನು ಉಳ್ಳದ್ದಾಗಿದೆ ಸಾಮ. ಯಹ ಋಷಿ ಯಸ್ಯ ತತ್ ಋಷೇ ಸಂಬದ್ಧಂ ಆಋಷೇಯಂ ಯತ್ ಆಋಷೇಯಂ ಯದಾಋಷೇಯಂ ಆಗಬೇಕು. ಋಷಿಗೆ ಋಷೇ ಸಂಬದ್ಧಂ ಸಾಮ ಆಋಷೇಯಂ 6 ಗುಣ ಬಂದ್ಬಿಡುತ್ತೆ ವೃದ್ಧಿ. ಋಷಿಗೆ 6 ವೃದ್ಧಿ. ಇದು ಯಾವ ಋಷಿಯನ್ನು ಉಳ್ಳದ್ದಾಗಿದೆಯೋ ಸಾಮ ಅದು ಆ ಋಷಿಯನ್ನ ಜ್ಞಾಪಕ ಇಟ್ಕೋಬೇಕು. ಋಷಿಗಳು ಜ್ಞಾಪಕ ಕಷ್ಟ. ಈಗ ಕಯಾಶಿತವಾದ ಪ್ರಜಾಪತಿ ಋಷಿ ವಾಮಿಧ್ಯ ಹವಾಮಿ ಆತಾವಾದ ಅಕ್ಕ ಕಡೆ ಬರಲ್ಲ. ದೇವತೆಗಳ ಮುಖ ಹೋಗ್ಬೇಕು. ಯದಾ ಋಷಿಯಂ ತತ್ಸಾಮ ಯಾವ ಋಷಿಯುಳ್ಳದ್ದಾಗಿದೆಯೋ ಆ ಸಾಮ ಆ ಋಷಿಯನ್ನು ಜ್ಞಾಪಕ ಮಾಡ್ಕೋಬೇಕು. ಮತ್ತೆ ಯಾಂ ದೇವತಾಂ ಅಭಿಷ್ಟೋಷ್ಯನ್ ಸ್ಯಾತ್ ತಾಂ ದೇವತಾಂ ಉಪಧಾವೇತ್. ಯಾಂ ದೇವತಾಂ ಅಭಿಷ್ಟೋಷ್ಯನ್ ಸ್ಯಾತ್ ತಾಂ ದೇವತಾಂ ಅಭಿಷ್ಟೋಷಿನ್ ಹೇಗಾಯ್ತು ರೂಪ? ಅಷ್ಟೋ ಹೇಗಾಯ್ತು? ಅಷ್ಟೋ ಆದೇಶ ಪ್ರತ್ಯಯ. ಆದೇಶ ಪ್ರತ್ಯಯ ಶಸ್ತ್ರ ಬರುತ್ತೆ. ಟಕಾರವಾಗಿ ಷ್ಟುತ್ವ ಆದೇಶ ಪ್ರತ್ಯಯ ಶಸ್ತ್ರಕ್ಕೆ ಇಣ್ಕೋ ಆದೇಶ ಪ್ರತ್ಯಯ ಶಸ್ತ್ರಕ್ಕೆ ಋತ್ವ ಬಂದಿರೋದಿಲ್ಲ. ಅಭಿಷ್ಟೋಷ ಅವಿಷ್ಟೋ ಆಗುತ್ತೆ. ಯಾವ ಸ್ತೋತ್ರವನ್ನ ಯಾವ ದೇವತೆಯನ್ನ ಸ್ತೋತ್ರ ಮಾಡುವನಾಗಿದ್ದಾನೋ ಆ ದೇವತೆಯನ್ನ ತಿಳ್ಕೊಬೇಕು. ದೇವತೆ ತಿಳ್ಕೊಳ್ಳೋದು ಹೇಗೆ? ದೇವತೆ ಪರಿಚಯ ಇದೆಯೋ ತಿಳ್ಕೊಳ್ಳೋದು ಹೇಗೆ? ತಿಳ್ಕೊಬೇಕು ನೋಡ್ರ. ಅದಕ್ಕೆ ಒಂದು ಇದೆ.
ದೇವತಾಕಾಂಡ ಅಂತ ಸಂಕರ್ಷ ಅಂತ ಒಂದು ಗ್ರಂಥ. ಆ ಸಂಕರ್ಷ ಗ್ರಂಥದಲ್ಲಿ ದೇವತಾಕಾಂಡ ಅಂತ ಭಾಗ ಇದೆ. ಆ ದೇವತಾಕಾಂಡದಲ್ಲಿ ಅಗ್ನಿ ಹೇಗಿದ್ದಾನೆ, ಇಂದ್ರ ಹೇಗಿದ್ದಾನೆ, ಸೋಮ ವರುಣ ಎಲ್ಲ ಹೇಗಿದ್ದಾರೆ ವರ್ಣನೆ ಮಾಡಿದ್ದಾರೆ. ಋಷಂಗ ಸಪಾದ ದ್ವೇಷಿರ್ಹೇ ಅಗ್ನಿ ವರ್ಣನೆ ಅಗ್ನಿ ಕೋಡಿದ್ಯಾ ಓಡೋಗ್ಬಿಡ್ತಾರೆ ಹಂಗೆಲ್ಲ ಬಂದ್ಬಿಟ್ಟು. ಅಂತ ಮನುಷ್ಯ ಬಂದ್ಬಿಟ್ರೆ ಮಕ್ಕಳೆಲ್ಲ ಹೇಳ್ಕೊಂಡ್ಬಿಡ್ತಾರೆ. 4 ಕೋಡು 3 ತಲೆ ಎಲ್ಲಕ್ಕೂ ಇದೆ. ಯಾಕೆ ಅನುಯುಕ್ತ ಪ್ರಜಾಪತಿ ಮನ ಸಮಷ್ಟಿ ಮನೋಭಿಮಾನ ದೇವತೆ ಆಯ್ತು. ಅಲ್ಲಪ್ಪ ಗೊತ್ತಿಲ್ಲದೆ ಇದ್ದಾಗ ಅಂತ येन छन्दसा स्तोष्यन् स्यात् तच्छन्द उपधावेत् येन स्तोमेन स्तोष्यमाणः स्यात् येन स्तोमेन स्तोष्यमाणः स्यात् स्तोमोपधावेत् तमुपधावेत् येन छन्दसा स्तोष्यन् स्यात् तच्छन्द उपधावेत् येन स्तोमेन स्तोष्यमाणः स्यात् येन छन्दसा स्तोष्यन् स्यात् तत् छन्दः उपधावेत् येन स्तोमेन स्तोष्यमाणः स्यात् तं ಸ್ತೋಮಂ ಉಪಧಾವೇತ್. ಯಾವ ಛಂದಸ್ಸಿನಿಂದ ಅವನು ಸ್ತೋತ್ರ ಮಾಡ್ತಾ ಇರುವಾಗುತ್ತಾನೋ ಆ ಛಂದೋಭಿಮಾನಿ ದೇವತೆ ಹತ್ರ ಹೋಗ್ತಾ ಇರಬೇಕು. ಹಾಗೆ ಯಾವ ಸ್ತೋಮ ಅಂದ್ರೆ ಏನೋ ಆ ಸ್ತೋತ್ರ ಸಮೂಹಕ್ಕೆ ಸ್ತೋಮ ಅಂತ ಹೇಳ್ತಾರೆ. ಸ್ವಾಮಿ ಕೊಟ್ಟ ಟಿಪ್ಪಣಿ ನೋಡು. ಸ್ತೋಮ ಅಂದ್ರೆ ಸ್ತೋತ್ರ ಸಂಖ್ಯಾ ವಿಶೇಷಗಳಿಗೆ ಸ್ತೋಮವೆಂದು ಹೆಸರು. ಸ್ತೋತ್ರ ಸಂಖ್ಯಾ ವಿಶೇಷ ತ್ರಿಸ್ತೋಮ, ಪಂಚಶ ಸ್ತೋಮ, ಸಪ್ತಶ ಸ್ತೋಮ, ದ್ರವಸ್ತೋಮ ಅಂತ ಇದೆ. ಪಂಚಶ ಸಪ್ತಶ ಏಕವಿಂಶ ಏತಾನಿ ವಾವತಾನಿ ಸ್ತೋತ್ರಗಳ ಸಂಖ್ಯಾ ವಿಶೇಷಗಳಂತೆ. ಸ್ತೋತ್ರ ಸಂಖ್ಯಾ ವಿಶೇಷಗಳಿಗೆ ಸ್ತೋಮ ಎಂದು. ಒಂದಷ್ಟು ಸ್ತೋತ್ರಗಳ ಸಮೂಹ ತ್ರಿಸ್ತೋಮ, ಪಂಚಸ್ತೋಮ. ಆ ಯಾವ ಸ್ತೋಮದಿಂದ ಸ್ತೋತ್ರ ಮಾಡುವನಾಗಿರುತ್ತಾನೋ ಆ ಸ್ತೋಮವನ್ನು ಕೂಡ ಬಳಸಾರವನಾಗಬೇಕು. ಸ್ತೋಮಾಂಗ ಫಲಸ್ಯ ಕಸ್ಯಗಾಮಿತ್ವಾತ್. ಯಾಕೋ ಏನು ಸ್ತೋಮೇನ ಸ್ತೋಷ್ಯಮಾಣ ಸ್ಯಾತ್ येन छन्दसा गायत्र्यादिना स्तोष्यन् स्यात् भाष्य तच्छन्द उपधावेत्. ಭಾಷ್ಯಕ ಯಾವ ಛಂದಸ್ಸಿಂದ ಎಲ್ಲಿ ಏನು ಛಂದಸ ಅದೇ ಹೇಳ್ದಲ್ಲ, ಯಾವ ಛಂದಸ್ಸಿ ಸ್ತೋತ್ರ ಮಾಡೋದು ಆ ಛಂದಸ್ಸು ಹೋಗ್ಬೇಕು. ನೀವು ಮಂತ್ರ ಅರ್ಥ ಹೇಳ್ತಾ ಇದ್ರಿ, ಭಾಷ್ಯಕ್ಕೆ ಹೋಗ್ಬಿಟ್ರಿ ಒಂದೇ ಸರಿ. ಆಯ್ತಾ? ಏನ ಛಂದಸ ಗಾಯತ್ರ್ಯಾದಿನ ಸ್ತೋಷ್ಯನ್ ಸ್ಯಾತ್. येन छन्दसा गायत्र्यादिना स्तोष्यन् स्यात् ಸ್ತೋಷ್ಯನ್ ಸ್ಯಾತ್ ತಚ್ಛಂದ ಉಪಧಾವೇತ್. ತಚ್ಛಂದ ಉಪಧಾವೇತ್. ಯಾವ ಛಂದಸ್ಸಿ ಅಂದ್ರೆ ಗಾಯತ್ರ್ಯಾದಿ. ಗಾಯತ್ರಿ ತ್ರಿಷ್ಟು ಗರಷ್ಟು ಬೃಹತಿ ಬೃಹತಿ ತ್ರಿಷ್ಟು ಎಲ್ಲ ಈ ಸಪ್ತ ಛಂದಸ್ಸು. ಈ ಸಪ್ತ ಛಂದಸ್ಸಿನ ಯಾವ ಛಂದಸ್ಸಿನಿಂದ ಸ್ತೋತ್ರ ಮಾಡುವನಾಗಿರುತ್ತಾನೋ ಆ ಛಂದಸ್ಸನ್ನು ಬಳಸಾರಬೇಕು. ಹಾಗೆ ಏನು ಸ್ತೋಮೇನ ಸ್ತೋಷ್ಯಮಾಣ ಸ್ಯಾತ್. येन स्तोमेन स्तोष्यमाण स्यात्. ಯಾವ ಸ್ತೋಮದಿಂದ ಸ್ತೋತ್ರಾದಿ ಸಂಖ್ಯಾ ವಿಷಯ ಕೂಡಿದಾದ ಸಮೂಹದಿಂದ ಸ್ತೋತ್ರ ಮಾಡುವನಾಗಿರುತ್ತಾನೋ ಆ ಸ್ತೋಮವನ್ನು ಜ್ಞಾಪಕ. ಇದು ತ್ರಿಸ್ತೋಮ, ಪಂಚಸ್ತೋಮ, ಹಪ್ತಸ್ತೋಮ ಅಂತ ಹೇಳಿ ಆ ಸ್ತೋಮವನ್ನು ಕೂಡ ಜ್ಞಾಪಕ ಮಾಡ್ಕೊಂಡವನಾಗಿರ್ಬೇಕು. ಸ್ತೋಮಾಚಾರ್ಯರೆಲ್ಲ ಸಾಮವೇದ ವಿಚಾರ ಎಲ್ಲ ಔಟ್ ಆಫ್ ಸಬ್ಜೆಕ್ಟ್ ಬರುತ್ತೆ ನಮಗೆ. ಸಿಗ್ಗನ್ಸು ಸೋಮಯಾಗ ಅಧ್ಯಯನ ಮಾಡೋದು ಬರುತ್ತೆ. ಆ ಪ್ರಯೋಗ ಅಧ್ಯಯನ ಮಾಡಿ ಉದ್ಘಾತ ಪ್ರಯೋಗ ಬರುತ್ತೆ. ಸ್ತೋಮಾಂಗ ಫಲಸ್ಯ ಕರ್ತೃಗಾಮಿತ್ವಾತ್ ಆತ್ಮನೇಪದಂ ಸ್ತೋಷ್ಯಮಾಣಃ ಇತಿ. ಸ್ತೋಮಾಂಗ ಫಲಸ್ಯ ಕರ್ತೃಗಾಮಿತ್ವಾತ್ ಆತ್ಮನೇಪದಂ ಸ್ತೋಷ್ಯಮಾಣ ಇತಿ. ಯಾಕೆ ಸ್ತೋಷ್ಯನ್ ಅಂತ ಯಾಕೆ ಮಾಡಿಲ್ಲ? ಸ್ತೋಷ್ಯಮಾಣಃ ಅಂತ ಆತ್ಮನೇ ಶಾಲಸ್ಯ. ಮಾಣ ಅಂದ್ರೆ ಶಾಲಸಿತಾರೆ. ಶಾಲಸಿ ಬರೋದು ಆತ್ಮನೇಪದಕ್ತಾರೆ. ಆತ್ಮನೇಪದ ಪ್ರಯೋಗ ಯಾತಕ್ಕೆ ಮಾಡಿದ್ರಿ ಅಂತಂದ್ರೆ ಈ ಸ್ತೋಮಾಂಗದ ಫಲ ಕರ್ತೃವಿಗೆ ಹೋಗುವಂತಹ ಫಲವಾಗಿರೋದ್ರಿಂದ ಈಗ ಆತ್ಮನೇಪದ ಪ್ರಯೋಗ. ಇನ್ನೊಬ್ಬರಿಗೆ ಹೋಗೋದಾದ್ರೆ ಪರಸ್ಪದ, ತನಗೆ ಬರೋದಾದ್ರೆ ಆತ್ಮನೇಪದ. ಹಾಗೆ ಸಂಧ್ಯಾವಂದನ ಕರಿಷ್ಯಾಮಿ ಅನ್ಬಾರ್ದು. ಸಂಧ್ಯಾವಂದನ ಕರಿಷ್ಯಾಮಿ ಅಂದ್ರೆ ಬೇರೆಯವ್ರಿಗೆ ಮಾಡ್ತಾ ಇದೆಯಾ ಅಂತ ಅರ್ಥ ಆಗುತ್ತೆ. ಸಂಧ್ಯಾಮಪಾಸ್ಯ ಮತ್ತು ಸಂಧ್ಯಾವಂದನ ಕರಿಷ್ಯೆ ಅಂದ್ರೆ ಕರಿಷ್ಯೆ ಅಂದ್ರೆ ನನಗಾಗಿ, ಕರಿಷ್ಯಾಮಿ ಅಂದ್ರೆ ಇನ್ನೊಬ್ಬರಿಗಾಗಿ. ಯಾಕೆ ಮಾಡ್ತಿದ್ದೆ ಸಂಧ್ಯಾವಂದನ? ಕರಿಷ್ಯ ಹೇಳಿದೆ, ಕರಿಷ್ಯಾಮಿ ಹೇಳ್ತೀಯ. ಅವಾಗ ನಿನಗಾಗುತ್ತೆ. ಹಾಗಾಗಿ ಏನ್ ಮಾಡ್ತೀವಿ ನಾವು? ಅಂಗ ಸ್ತೋಮ ಅನ್ನೋದು ಕ್ರಿಯೆ. ಆ ಕ್ರಿಯೆಗೆ ಸಂಬಂಧಪಟ್ಟದ್ದು ಸ್ತೋಮ ಅಂಗ. ಅದು ಅಂಗನ ಭಾಗ.
ಅದರ ಫಲವು ಕರ್ತೃವಿಗೆ ಹೋಗುವಂತಹದ್ದಾದ್ದರಿಂದ ಆತ್ಮೀಯ ಪದ ಪ್ರಯೋಗ ಮಾಡಿದೆ. ಸ್ತೋಷ್ಯಮಾಣ ಅಂತ ಸ್ತೋಮೋಪಧಾವೆ. ಸ್ತೋಮಂ ಉಪಧಾವೆ. ಆ ಸ್ತೋಮವನ್ನು ಬೆಳೆಸ್ತಾ ಇರಬೇಕು. 3 ಉಪಾಸನೆಗಳ ಫಲವೆಲ್ಲ ಯಜಮಾನಿಗೆ ಸೇರ್ತಕ್ಕವು ಎಂಬುದನ್ನು ಸ್ತೋಷ್ಯನ್ ಎಂಬ ಪರಸ್ಯ ಎಂಬುದು ತಿಳಿಸುತ್ತದೆ. ಛಂದಸ್ಸಿನ ಉಪಾಸನೆ ಮಾತ್ರ ಉದ್ಗಾತ್ವಿಗೆ ಎಂಬುದು ಆತ್ಮ ಹಾಗೆ ಮಾಡ್ತಾ ಇದ್ದಾರೆ. ಯಜಗಾಮಗಾಮಿ ಹೇಳಿದ್ರೆ ಕರ್ಸುಗಾಮಿ ಹೇಳಿದ್ರ ಸೋಮಾಂಗ ಫಲಸ್ಯ ಕರ್ಸುಗಾಮಿ ಅಂದ್ರೆ ಇದು ಉದ್ಗಾನ ಕರ್ಸುಗಾಮಿ, ಯಜಮಾನರ ಕರ್ಸುಗಾಮಿ ಅಂದ್ರೆ ಉದ್ಗಾತ್ರದೇ ಹೇಳಿದ್ರೆ ಸೋಮಾಂಗ ಫಲಸ್ಯ ಕರ್ಸುಗಾಮಿತ್ವ ಅಂದ್ರೆ ಕರ್ಸು ಯಾರ ಉದ್ಗಾಸರು ಅವ್ರಿಗೆ ಫಲವಂತೆ ಯಜಮಾನಂಗಲ್ಲ. ಹಾಗೆ ಸ್ತೋಷ್ಯನ್ ಇದೆಯಲ್ಲ ಅದು ಯಜಮಾನಿಗೆ, ಸ್ತೋಷ್ಯಮಾಣ ಅನ್ನೋದು ಸ್ತೋತ್ರ ಮಾಡುವಂತ ಉದ್ಗಾಸರಿಗೆ ಹಂಗ್ ಮಾಡ್ತಿದ್ದಾರೆ. ಹಾಗೆ ಉದ್ಗಾಸು ತಾನು ಆತ್ಮೀಯ ಪದ ಪ್ರಯೋಗ ಮಾಡಿ ಗಾನ ಮಾಡುವಾಗ ಸ್ತೋಷ್ಯಮಾಣ ಅನ್ನುವಾಗ ತಾನು ಉದ್ಗಾಸುವಿಗೆ ಈ ಫಲ. ಶಾಸ್ತ್ರ ವಚನ ವಾಚನಿಕ ಶ್ರುತಿ ಹೇಳಿದ್ರೆ ಆ ಫಲವನ್ನು ನೋಡಿ. ಯಾರ್ದೋ ಯಜ್ಞ ಇವ್ ಫಲ. ಸ್ತೋಷ್ಯನ್ಸ್ ಅನ್ನುವಾಗ ಯಜಮಾನ್ ಹೋಗುತ್ತೆ, ಸ್ತೋಷ್ಯಮಾಣ ಅಂತ ಮಾಡುವಾಗ ಉದ್ಗಾಸುರಿಗಾಗುತ್ತೆ ಆ ಫಲ ಅಂತ. ಯಾನ್ ದಿಶಂ ಅಭಿಷ್ಟೋಷ್ಯನ್ ಸ್ಯಾತ್. ಯಾನ್ ದಿಶಂ ಅಭಿಷ್ಟೋಷ್ಯನ್ ಸ್ಯಾತ್. ತಾನ್ ದಿಶಮುಪಧಾವೆ. ತಾನ್ ದಿಶಮುಪಧಾವೆ. ಯಾನ್ ದಿಶಂ ಅಭಿಷ್ಟೋಷ್ಯನ್ ಸ್ಯಾತ್. ಯಾಂ ದಿಶಂ ಅಭಿಷ್ಟೋಷ್ಯನ್ ಸ್ಯಾತ್ ತಾಂ ದಿಶಂ ಉಪಧಾವೆ. ಹಾಗೆ ದಿಕ್ಕಿಗೂ ಅಷ್ಟೇ, ಕೆಲವನ್ನ ಪೂರ್ವ ದಿಕ್ಕಿಗೆ, ಕೆಲವು ಪಶ್ಚಿಮ ದಿಕ್ಕಿಗೆ, ಕೆಲವು ಉತ್ತರ ದಿಕ್ಕಿಗೆ ಸ್ತೋತ್ರ ಮಾಡೋದು. ಯಾವ ದಿಕ್ಕನ್ನು ಕುರಿತು ಸ್ತೋತ್ರ ಮಾಡುವನಾಗಿರುತ್ತಾನೋ ಆ ದಿಕ್ಕನ್ನು ಬೆಳೆಸಾಕ್ಬೇಕಂತ. ಆ ದಿಕ್ಕು ದೇವತೆ ಅಭಿಮಾನಿ ದೇವತೆ ಅಂತ ತಗೋಬೇಕು. ಪ್ರಾಚೀನಕ ಅಗ್ರ ದೇವತಾ ದಕ್ಷಿಣ ಇಂದ್ರೋ ದೇವತಾ ಪತಿ ಜೀನಕ ಸೋಮೋ ದೇವತಾ ಇಲ್ಲಿ ಉಚ್ಚಾವರಣ ದೇವತಾ ಪ್ರಜಾಪತಿ. ಹೀಗೆ ಶ್ರುತಿ ತಾನೇ ಒಂದು ದಿಕ್ಕು ಒಂದು ದೇವತೆ ಹೇಳ್ಬಿಟ್ಟಿದೆ. ಆ ದಿಕ್ಕಿನ ದೇವತೆಯನ್ನು ಜ್ಞಾಪಿಸ್ಕೊಳ್ಬೇಕಂತೆ. ಈ ದಿಕ್ಕಿಗೆ ಇದು ದೇವತೆ, ಪೂರ್ದಿಕ್ಕಿಗೆ ಅಗ್ನಿಯ, ಪೂರ್ದಿಕ್ಕಿಗೆ ಇಂದ್ರನ. ಆಗ್ನೇಯಕ್ಕೆ ಅಗ್ನಿ ಅಲ್ವಾ, ಇಂದ್ರ ಅಗ್ನಿ ಯಮ ನಿರತಿ ಹೀಗಲ್ವಾ. ಅಗ್ನಿ ಹೇಳಿದೆ ಎಲ್ಲವೇ ಹೇಳುತ್ತೆ, ಎಲ್ಲ ಕಡೆ ದೇವತೆ. ಪಿತುನ ಅನ್ನ ಪಿತುನ ಇದಲ್ಲಪ್ಪ, ಅದು ದ್ವಿತೀಯ ಕೃಷ್ಣ ಅಲ್ಲಪ್ಪ. ಪಿತು ವೇದದಲ್ಲಿ ಅನ್ನ ಆಡ್ಸೋದೇ ಪಿತು ಬಂದಿರೋದು. ಅಥವಾ ಪಿತುಮೇ ಗೋಪಾಯೇ ತ್ಯಾಹ ಅನ್ನ ಮೇಲೆ ವ್ಯಾಖ್ಯಾ ಮಾಡ್ತಿರ್ಬೇಕಾದ್ರೆ ಭಾಷೆ ಓದಿದ್ರೆ ವರ್ಷ ಗೊತ್ತಾಗುತ್ತೆ. ದಿಶಂ ಯಾವ ದಿಕ್ಕನ್ನ ಕುರಿತು ಸ್ತೋತ್ರ ಮಾಡುವನಾಗಿರುತ್ತಾನೋ ಆ ದಿಕ್ಕನ್ನ ಅಂದ್ರೆ ಆ ದೇವತೆಯನ್ನ ಜ್ಞಾಪಿಸಿಕೊಂಡವನಾಗಬೇಕು. ಯಾನ್ ದಿಶಂ ಅಭಿಷ್ಟೋಷ್ಯನ್ ಸ್ಯಾತ್ ತಾಂ ದಿಶಮುಪಧಾವೆ ದಧಿಷ್ಠಾತ್ರಾದಿಭಿಃ. ಯಾನ್ ದಿಶಂ ಅಭಿಷ್ಟೋಷ್ಯನ್ ಸ್ಯಾತ್ ತಾಂ ದಿಶಮುಪಧಾವೆ ದಧಿಷ್ಠಾತ್ರಾದಿಭಿಃ. ಯಾವ ದಿಕ್ಕನ್ನು ಕುರಿತು ಸ್ತೋತ್ರ ಮಾಡುವನಾಗಿರುತ್ತಾನೋ ಆ ದಿಕ್ಕನ್ನ ಅವನು ಬೆಳೆಸಾರಬೇಕು. ಹಾಗೆ ಅಧಿಷ್ಠಾತ್ರ ಆದಿ, ಅಧಿಷ್ಠಾತ್ರ ಯಾವ್ದು ಆ ದೇವತೆಗೆ ಆದಿ ಶಬ್ದದಿಂದ ಏನ್ ತಗೋಬೇಕು, ಅವನ ಸ್ವರೂಪ, ಲಕ್ಷಣ, ಗುಣ, ಮಹಿಮೆ, ವಿಭೂತಿ ಎಲ್ಲ ತಗೋಬೇಕು. ಆದಿ ಶಬ್ದದಿಂದ ಏನನ್ನ ಅಸಾಧಾರಣ ಧರ್ಮಗಳನ್ನು ತಗೋಬೇಕು. ಟೀಕೆ ಏನ್ ಟೀಕೆ ಮಾಡಿದ್ಯೋ, ಅಸಾಧಾರಣ ಧರ್ಮಗಳನ್ನು ತಗೋಬೇಕು. ದೇವತಾ ಪರಿಚಯ, ದೇವತಾ ಮಹಿಮಾ ಪರಿಚಯ, ಸ್ವರೂಪ ಪರಿಚಯ, ಗುಣ ಪರಿಚಯ, ರಕ್ಷಾ ಪರಿಚಯ ಎಲ್ಲ ಮಾಡ್ಕೋಬೇಕು. ಅವು ಇನ್ನುಳಿದ ವೀರ್ಯ ವೀರ ಸಾಕ ಬಿಡು, ಅಷ್ಟು ಕಮ್ಮಿ. ಎಷ್ಟು ಬಾರ್ದು ಫಲ ಉಂಟು.
ಆತ್ಮಾನಮಂತರೋಪಸೃತ್ಯಸ್ತು ವೀತಾ ಆತ್ಮಾನಮಂತದ ಉಪಸೃತ್ಯಸ್ತು ವೀತ ಕಾಂ ಧ್ಯಾಯನ್ನ ಪ್ರಮತ್ತಃ ಧ್ಯಾಯನ್ನ ಪ್ರಮತ್ತಃ ಅಭ್ಯಾಸೋ ಯದಸ್ಮಿ ಸ ಕಾಮಸ್ಯ ಬಧ್ಯೇತ ಯತ್ಕಾಮಸ್ತು ಭೀತೇತಿ ಯತ್ಕಾಮಸ್ತು ಭೀತೇತಿ ಅಭ್ಯಾಸೋ ಯದಸ್ಮೈ ಸಕಾಮಃ ಸಮೃದ್ಧೇತ ಯತ್ಕಾಮಸ್ತು ವೀತೇತಿ ಯತ್ಕಾಮಸ್ತು ವೀತೇತಿ ಆತ್ಮಾನಮಂತದ ಉಪಸೃತ್ಯಸ್ತು ವೀತ ಕಾಮಂ ಧ್ಯಾಯನ್ನ ಪ್ರಮತ್ತಃ ಅಭ್ಯಾಸೋ ಯದಸ್ಮೈ ಸಕಾಮಃ ಸಮೃದ್ಧೇತ ಯತ್ಕಾಮಸ್ತು ವೀತೇತಿ ಆತ್ಮಾನಂ ಅಂತತಃ ಉಪಸೃತ್ಯ ಸ್ತುವೀತ ಕಾಮಂ ಧ್ಯಾಯನ್ ಅಪ್ರಮತ್ತಃ ಅಭ್ಯಾಸಃ ಹ ಯತ್ ಅಸ್ಮೈ ಸಹ ಕಾಮಃ ಸಮೃದ್ಧೇತ ಯತ್ ಕಾಮಃ ಸ್ತುವೀತ ಇತಿ ಯತ್ ಕಾಮಃ ಸ್ತುವೀತ ಇತಿ. ನಮ್ಮ ಸಂಕಲ್ಪದಲ್ಲಿ ಎಲ್ಲಾದ್ರೂ ಮುಂಚೆ ಲಖತ ಗೋತ ಇದು ಹೆಸರು ಎಲ್ಲ ಹೇಳ್ಕೋತೀವಿ, ಕೊನೆ ಹೇಳ್ಕೋಬೇಕಂತೆ. ಅಂತತಃ ಕೊನೆಗೆ ತನ್ನನ್ನು ತನ್ನ ಗೋತ್ರ ಏನು, ನಕ್ಷತ್ರ ಏನು, ಹೆಸರು ಏನು ಎಲ್ಲ ಹೇಳ್ಕೋಬೇಕಂತೆ. ಮುಂಚೆ ಹೇಳ್ಕೋಬೇಕು, ಕೊನೆ ಹೇಳ್ಕೋಬೇಕು. ಅಂತತಃ ಆತ್ಮಾನ ತನ್ನನ್ನ ಕೊನೆಗೆ ಉಪಸೃತ್ಯನ್ನು ಬೆಳೆಸಾರ. ನಾನು ಇಂಥವನು, ಇಂಥ ಗೋತ್ರ ಕುಲ ಜಾತಿ ವರ್ಣ ಆಶ್ರಮ ವಯಸ್ಸು ಅವಸ್ಥೆ ಇತ್ಯಾದಿಗಳನ್ನು ಸ್ತುಮಿತ ಸ್ತೋತ್ರ ಮಾಡ್ಬೇಕಂತೆ. ಆಮೇಲೆ ಕಾಮನ್ ಧ್ಯಾಯನ್ ಕಾಮ ಸಂಧಾನ ತಪ್ಪದೇ ಇದ್ದವನಾಗಿ ಮೈ ಮರದೇ ಇದ್ದವನಾಗಿದ್ದು ಕಾಮವನ್ನ ಆ ಸ್ತೋತ್ರ ಮಾಡುವಾಗ ಇಂಥ ದುಡ್ಡಿಗಾಗಿ, ಇಂಥ ಒಂದು ಐಶ್ವರ್ಯಕ್ಕಾಗಿ ಅಥವಾ ಒಡೆತನಕ್ಕಾಗಿ, ಏನೋ ಕ್ಷೇತ್ರಕ್ಕಾಗಿ ಅಂತೇಳಿ ಅಪ್ರಮತ್ತನಾಗಿ ಎಚ್ಚರಿಕೆ ತಪ್ಪದೇ ಇದ್ದವನಾಗಿ ಅಭ್ಯಾಸ ಕ್ಷಿಪ್ರಮಂದಥ ಬೇಗನೆ ಅವನು ಸ್ತೋತ್ರ ಮಾಡುವನಾಗಬೇಕು. ಯದಸ್ಮಿ ಕಾಮ, ಯಾವ ಕಾಮ ಇವನಿಗೆ ಸಮೃದ್ಧಿ ಆಗಬೇಕೋ ಆ ಕಾಮವನ್ನ ಜ್ಞಾಪಿಸ್ಕೊಳ್ಬೇಕು. ಯತ್ಕಾಮಸ್ತು ವೀತೇತಿ ಯತ್ಕಾಮ, ಯಾವ ಕಾಮ ಸ್ತೋತ್ರ ಮಾಡ್ತಾನೋ ಆ ಕಾಮ ಜ್ಞಾಪಿಸ್ಕೋಬೇಕು ಅಂತ ಇನ್ನೊಂದ್ಸಲ ಹೇಳಿದ್ದು ಆದರಾರ್ಥ. ವೃತ್ತಿ ಆದರಾರ್ಥ. ಆದರಾರ್ಥ ಏನ? ಪ್ರೀತಿಗಾಗಿ ಹೆಚ್ಚಿನ ಆದರ, ಹೆಚ್ಚಿನ ಪ್ರೀತಿ. ಅದಾಗ್ಲೇಬೇಕು ಅದಾಗ್ಲೇಬೇಕು ಅಂತ. ಕೊಡು 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 2 ಸಲ ಯಾಕೆ ಹೇಳ್ತೀರಿ? ಕೊಡ್ಲೇಬೇಕು ಅನ್ನಕ್ಕೆ. ಕೊಡಪ್ಪ ಕೊಡಪ್ಪ ಕೊಡು ಕೊಡು ಕೊಡು. ಆತ್ಮಾನಂ ಉದ್ಘಾತ ಸ್ವಂ ರೂಪಂ ಆತ್ಮಾನಂ ಉದ್ಘಾತ ಸ್ವಂ ರೂಪಂ ಗೋತ್ರನಾಮಾದಿಭಿಃ ಸಾಮಾಧಿಕ್ರಮೇಣ ಸ್ವಂಚ ಆತ್ಮಾನಂ ಅಂತತೋ ಅಂತೆ ಉಪಸೃತ್ಯ ಸ್ತುವೀತ. ಆತ್ಮಾನಂದ ತನ್ನನ್ನ ಉದ್ಘಾತವಾದಂತಹ ಈ ಋತುಜನು ತನ್ನ ರೂಪವನ್ನ ಗೋತ್ರ ನಾಮ, ತನ್ನ ಗೋತ್ರ ಏನು, ಹೆಸರೇನು, ನಕ್ಷತ್ರ ಹೇಳಿಲ್ಲ, ರಾಶಿ ಹೇಳಿಲ್ಲ, ಹೇಳ್ಸ್ಕೋಬಹುದು. ನಕ್ಷತ್ರ, ರಾಶಿ, ಗೋತ್ರ, ನಾಮ 4 ಹೇಳ್ಕೊಂಡು ಅಪ್ರಮತ್ತನಾಗಿ ಎಚ್ಚರಿಕೆ ತಪ್ಪದೇನೆ ಅಂತ ಮುಂದೆ ಹೇಳ್ತಾರೆ. ಸಾಮಾಜಿಕ ಕ್ರಮೇಣ ಸ್ವಂತ ಆತ್ಮಾನ ಅಂತತೋ ಅಂತೆ ಬರುತ್ತೆ. ಆಯ್ತಲ್ವಾ? ಯಾಕೆ ವಾಕ್ಯ ಬಂದಿದ್ದಾರೆ? ಇಲ್ಲಿ ಸಾಮಾಜಿಕ ಕ್ರಮದಿಂದ ಸಾಮಕ್ಕೆ ಋಷಿ, ಛಂದಸ್ಸು, ದೇವತೆ. ಆಮೇಲೆ ತನ್ನ ಆತ್ಮವನ್ನು, ತನ್ನ ಹೆಸರು, ಗೋತ್ರ, ನಕ್ಷತ್ರ, ರಾಶಿ ಎಲ್ಲವನ್ನು ಕೊನೆಗೆ ಹೇಳ್ಕೊಂಡು ಸ್ತೋತ್ರ ಮಾಡ್ಬೇಕಂತೆ. ಕೊನೆಗೆ ಹೇಳ್ಕೊಂಡು ಸ್ತೋತ್ರ ಮಾಡಿ ಕೊನೆಗೆ ಸ್ತೋತ್ರ ಮಾಡೋದೇ ಹೇಳ್ಕೋಬೇಕಾ? ಅಂತತಃ ಅಂತೆ ಅಂದ್ರೆ ಕೊನೆಯಲ್ಲಿ ಹಿಂದೆ ಸಾಮಕ್ರಮದಿಂದ ತನ್ನನ್ನು ಕೊನೆಯಲ್ಲಿ ಸಾಮಾನ್ಯ ಹೇಳಿದ್ಮೇ ಮಾಡ್ಬೇಕು ಅಂತ ಏನಿರ್ಬೇಕು. ಹಿಂಗ್ ಮಾಡ್ತಾರ ಈ ಸಾಮಯದಲ್ಲಿ. ಅಥವಾ ಇದಾದ್ಮೇಲೆ ಋಷಿ, ಛಂದಸ್ಸು, ದೇವತೆಗಳು ಆಮೇಲೆ ಕೊನೆಗೆ ತಂದು ಅಂತ ಹಾಗಿರ್ಬೇಕು. ಸಾಮಕ್ಕೆ ಉತ್ಪತ್ತಿ, ಋಷಿ, ಛಂದಸ್ಸು, ದೇವತೆ ಇದೆಲ್ಲ ಹೇಳ್ಕೊಂಡು ಆಮೇಲೆ ಕೊನೆಗೆ ತಂದನ್ನು ಹೇಳ್ಕೊಬೇಕು. ಹಾಗಾಕೊಂಡು ಕಾಮಂಧ್ಯಾಯನ್ ಅಪ್ರಮತ್ತಃ ಸ್ವರ ಓಷ್ಠ ವ್ಯಂಜನಾದಿಭ್ಯ ಪ್ರಮಾದಮ ಕುರ್ವನ್. ಓಷ್ಠನ ಊಷ್ಮ, ಸ್ವರ ಊಷ್ಮ ವ್ಯಂಜನಾದಿಭ್ಯ ಪ್ರಮಾದಮ ಕುರ್ವನ್. ಠಾಂಗ್ ಕಾಣ್ತಾ ಇದೆ ನನಗೆ, ಯಾಕೋ ಶುಗರ್ ಹೆಚ್ಚಾಗಿದೆ. ಕಾಮವನ್ನು ಧ್ಯಾನ ಮಾಡುತ್ತಾ ಅಪ್ರಮತ್ತನಾಗಿದ್ದೀನ, ಮೈ ಮರೆದು ಎಚ್ಚರಿಕೆ ತಪ್ಪದೆ ಅದು ಸ್ವರಕ್ಕೆ ಸರ್ವೇ ಸ್ವರಾಹ ಇಂದ್ರಸ್ಯ ಆತ್ಮಾನಃ ಸರ್ವೇ ಊಷ್ಮಾನಃ ಪ್ರಜಾಪತಿ ರಾಷ್ಟ್ಮಾತ್ಮನಃ ಅಂತ ಹೇಳಿ ಬರುತ್ತೆ. ಆ ಸ್ವರ ಊಷ್ಮ, ಸ್ವರ ಅಂದ್ರೆ ಯಾವುದೋ ಆಯು, ಆಮೇಲೆ ಊಷ್ಮ ಅಂದ್ರೆ ಶಶಸಹ, ಅದು ಅಲ್ಲ ಇದು ಕಾದಿ 25 ಊಷ್ಮ ಮಾಡಿದ್ದಾರೆ.
ಇದು ಕೊಟ್ಟೇ ಇಲ್ಲ. ಊಷ್ಮಗಳು ವ್ಯಂಜನಗಳು. ಎಲ್ಲಿದೆ? ಅಮ್ಮ ಹಾಕೊಂಡಿದ್ದಾರೆ ಊಷ್ಮಗಳು. ಎಲ್ಲೇ ಹೇಳ್ತಾ ಇದ್ದೀನಿ. ಎಲ್ಲಿ ವ್ಯಂಜನ ಎಲ್ಲಿದೆ? ಇಲ್ಲಿ ಮೇಲೆ ಸ್ವರಗಳು ಊಷ್ಮಗಳು ವ್ಯಂಜನಗಳು ಎಲ್ಲಿದೆಯೋ? ಇಲ್ಲಿ ಅಪ್ರವರ್ತನಾಗಿ ಸ್ವರಗಳು ಊಷ್ಮಗಳು ವ್ಯಂಜನಗಳು. ಹಾಗೆ ವ್ಯಂಜನ ಅಂದ್ರೆ ಕಾದಿ ಇದು ಸ್ವರ ಅಂದ್ರೆ ಇದು ಅಮ್ಮ ಅಮ್ಮ ಇಲ್ಲ, ಆಯಿಂದ ಅಚ್ಚು. ಅಮ್ಮ ಅಲ್ಲ, ಅಚ್ಚಿಗೆ ಸ್ವರ ಯೌಚು. ಊಷ್ಮ ಪುಷ್ಪ ಅಂದ್ರೆ ಶಶಸಹ, ಯಾರವ ಶಶಸಹ. ಶಲೋಷ್ಮಾನ ತಿಲ್ವನ ಶಲ್ಲಿಗೆ ಊಷ್ಮ ಹೆಸರು. ಶಲ್ಲಿನ ಶಶಸರು ಹಲು ಅಲ್ಲ. ಮಸ್ತ್ ಫಲ ಆಯ್ತಲ್ಲ. ತತಃ ಅಭ್ಯಾಸ ಅಭ್ಯಾಸ. ಅದಾದ ಕಾಮಂ ಧ್ಯಾಯನ್ ಅಪ್ರಮತ್ತಃ ಸ್ವರ ಊಷ್ಮ ವ್ಯಂಜನಾದಿಭ್ಯ. ಸ್ವರ ಊಷ್ಮ ವ್ಯಂಜನಾದಿಗಳಲ್ಲಿ ಪ್ರಮಾದವನ್ನು ಮಾಡದೆ, ಎಚ್ಚರಿಕೆ ತಪ್ಪದೆ, ಮೈ ಮರಿದೆ ಇದ್ದವನಾಗಿ ಮಾಡಬೇಕು. ತತಃ ಅಭ್ಯಾಸ ಕ್ಷಿಪ್ರಮೇವ. ಯತ್ ಯತ್ರ ಅಸ್ಮೈ ಏವಂ ವಿಧೇ ಸ ಕಾಮಃ ಸಮುದ್ಧೇತ ಸಮೃದ್ಧಿಂ ಗಚ್ಚೇತ್. ಆಮೇಲೆ ಬೇಗನೆ ಯಾವ ಯಾವ ಇವನಿಗೆ ಅಸ್ಮೈನ ಈ ಉಪಾಸಕನಿಗೆ ಏವಂ ವಿಧೇ ಆ ಕಾಮವು ಸಮೃದ್ಧಿ ಆದೀತೋ, ಸಮೃದ್ಧಿಯನ್ನು ಹೊಂದೀತೋ, ಆ ರೀತಿಯಾಗಿ ಬೇಗನೆ ಅವನು ಅದಕ್ಕೆ ಇದಾಗ್ಬೇಕು, ಹೊಂದ್ಕೋಬೇಕಂತೆ. ಸ್ವರ ಊಷ್ಮಾದಿಗಳು ತಪ್ಪೇನೆ ಆ ತಪ್ಪಂಬಿಟ್ರೆ ಅದು ಅಪರಾಧ ಬರುತ್ತೆ, ಮುಂದೆ ಬರುತ್ತೆ. ಅಕಸ್ಮಾತ್ ನೀವು ಸ್ವರದಲ್ಲಿ ತಪ್ಪದೆ, ವ್ಯಂಜನ ತಪ್ಪದೆ, ಇದ್ರಲ್ಲಿ ತಪ್ಪದೆ ಅಂತಂದ್ರೆ ಅವನ ಮೃತ್ಯು ಕ್ಷಣ ಹೊಂದಿದ್ದೀನಿ, ಪ್ರಜಾಪತಿ ಕ್ಷಣ ಹೊಂದಿದ್ದೀನಿ, ಇಂದ್ರನ ಕ್ಷಣ ಹೊಂದಿದ್ದೀನಿ, ಸೋಮನ ಕ್ಷಣ ಹೊಂದಿದ್ದೀನಿ ಅಂತ ಹೇಳಿ ಹೀಗೆ ಮೃದುವಿನಲ್ಲಿ ಸೋಮ ಅಂತ ಮತ್ತೆ ಹೇಳ್ತಾ ಹೋಗ್ತಾರೆ. ಆ ರೀತಿ ಅನ್ಕೊಂಡು ಹೋಗ್ಬೇಕು. ಅದ ಗೊತ್ತಿದ್ ಮಾತ್ರ ತಪ್ಪು ಹೇಳ್ಬಾರ್ದು. ಎಚ್ಚರಿಕೆ ವಹಿಸಿಕೊಂಡು ಎಚ್ಚರಿಕೆ ತಪ್ಪದೆ ಸ್ವರ ಉಷ್ಣ ವ್ಯಂಜನಾದಿಗಳನ್ನು ಸರಿಯಾಗಿ ಉಚ್ಚಾರಣೆ ಮಾಡುತ್ತಾ ಸ್ತೋಮಸ್ಥ ಗಾನವನ್ನು ಮಾಡ್ತಾ ಇದ್ರೆ ಯಾವ ಕಾಮವನ್ನು ಇಟ್ಕೊಂಡು ಗಾನ ಮಾಡ್ತಿರ್ತಾನೋ ಆ ಕಾಮ ಸಮೃದ್ಧಿ ಆಗುತ್ತೆ. ಯಾವ ಕಾಮ? ಕೋಶವು. ಯಾವ ಕಾಮ ಸಮೃದ್ಧಿ ಆಗುವುದು? ಯತ್ ಕಾಮ. ಯಹ ಕಾಮೋ ಅಸ್ಯ ಸ್ವಯಂ ಯತ್ ಕಾಮ ಸನ್ ತುಮೀತೇತಿ. ಯಾವ ಬಯಕೆ ಇವರದಾಗಿರುತ್ತೋ ಆ ಬಯಕೆ ಇಟ್ಕೊಂಡು, ನಿಮ್ಗೆ ಐಶ್ವರ್ಯ ಬೇಕೋ ಅಥವಾ ವಾಹನ ಬೇಕೋ, ಮನೆ ಬೇಕೋ, ಲೋಕದ ಫಲವಾಗ್ಬೋದು, ಪರಲೋಕದ ಫಲವಾಗ್ಬೋದು ಆಗ್ಬೋದು. ಯಾವುದನ್ನು ಬಯಸಿಕೊಂಡು ಅವನು ಸ್ತೋತ್ರ ಮಾಡ್ತಿರ್ತಾನೋ ಆ ಸ್ತೋತ್ರದಂತೆ ಆ ಫಲ ಉಂಟಾಗತ್ತೆ. ಕಾಮಸ್ತು ಬೀಜ ದ್ವಿರುಕ್ತಿ. ಅದಕ್ಕೆ ದ್ವಿರುಕ್ತಿ ಆದರಾರ್ಥ, ಹೆಚ್ಚಿನ ಪ್ರೀತಿಯನ್ನು ತೋರಿಸೋದಕ್ಕೋಸ್ಕರವಾಗಿ 2 ಸಲ ಬಂದಿದ್ದು. ಆ ಸಮೃದ್ಧಿ ಅದೇ ಆಗತ್ತೆ, ಅನುಮಾನ ಇಲ್ಲ, ಹಾಗೇ ಆಗತ್ತೆ. ಅದರಲ್ಲಿ ಆ ಸಮೃದ್ಧಿ ಆಗತ್ತೆ ಅನ್ನೋ ವಿಷಯದಲ್ಲಿ ನೀವು ಶ್ರದ್ಧೆಯನ್ನು, ಭಕ್ತಿಯನ್ನು, ಪ್ರೀತಿಯನ್ನು ಉಂಟು ಮಾಡೋಕ್ಕೋಸ್ಕರವಾಗಿ ಎತ್ಕಾಮಸ್ತು ಬೀಜ ಹೇಳಿದೆ. ಮತ್ ಓಮಿತ್ಯ ಲಕ್ಷ ಆಯ್ತು ಟೈಮ. ಓಮಿತ್ಯ ಲಕ್ಷ ಉದ್ಗೀತ ಓಮಿತಿ ಉದ್ಗಾಯೀತ ಸ್ವಭ ವ್ಯಾಖ್ಯಾನ ಸರ್ವಾಣಿ ಸರ್ವಂ ಬ್ರಹ್ಮ ಬ್ರಹ್ಮನಿರಾಕರೋತ್ ನಿರಾಕರಣಮಸ್ತು ನಿರಾಕರಣಮೇಸ್ತು ತದಾತ್ಮನಿರತೆ ಉಪನಿಷತ್ಸು. ಓಂ ಶಾಂತಿ ಶಾಂತಿ ಶಾಂತಿ.